ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಮತ್ತೊಂದು ಆವರ್ತಿ ದೇವ್ರು ಸುಂದರವಾದ ಸಮಯ ಕೊಟ್ಟಿದ್ದಾನೆ ರೀ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ಸೊ ದೇವರು ಇವತ್ತೇ ನಮ್ಮ ಜೋಡಿ ಮಾತಾಡ್ಬೇಕನ್ನೋದು ವಚನ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಸೊ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ ಓದಿಕೊಳ್ಳೋಣ ರೀ. ಏನು ಹೇಳ್ತದೆ ನೋಡೋಣ ವಚನ. ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುವುದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದು ಕೇವಲ ಆನಂದಕರವಾದದೆಂದು ಎನಿಸಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವಗುಣದವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ವಚನ ಈ ಥರ ಹೇಳ್ತದೆ ರೀ. ಇವತ್ತಿನ ದಿನ ನಾವು ದೇವರೊಳಗೆ ತಾಳ್ಮೆ ಉಳ್ಳವ್ರು ಆಗಿರ್ಬೇಕು. ಸೊ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತ್ರಾಸು ಬರಲಿ, ಏನೇನೋ ಪ್ರತಿಯೊಂದು ಪ್ರಶ್ನೆಗಳಿರ್ಬೋದು ರೀ. ಸೊ ದೇವ್ರು ಯಾವಾಗ ನಾವು ತಾಳ್ಮೆ ನಿಂದಿರ್ತೀವಿ ಅವಾಗ ನಾವು ಸರ್ವಗುಣವುಳ್ಳವರಾಗಿರ್ತೇವೆ ರೀ. ಏನಾಗ್ತದೆ ರೀ, ನಾವು ದೇವರೊಳಗೆ ಏನು ಕಡಿಮೆ ಇಲ್ಲದವರು ಆಗಿರ್ತೀವಿ. ಅದಕ್ಕೆ ಇವತ್ತಿನ ದಿನ ಈ ವಚನ ಯಾರ್ಯಾರು ನೋಡ್ತಿದ್ದೀರಲ್ಲ, ಈ ವಚನ ನೀವು ಹಿಡ್ಕೊಂಡು ನೀವು ತಾಳ್ಮೆ ಎಂದಿರ್ರಿ. ಅವಾಗ ಈ ವಚನ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಆಮೇಲೆ